ದಯವಿಟ್ಟು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋ ಕಾಮೆಂಟ್ ಇಲ್ಲ. ಹೊರಗೆ ಬಂದಾಗಿದೆ. ಮುಂದಿನ ದಿನಗಳಲ್ಲಿ ದುಷ್ಟರ ಸಂವಾದ ಖಂಡಿತವಾಗಿ ನಡೆಯುತ್ತೆ. ಅಜ್ಜಿ ಬಂದಿದ್ದು ಆಸ್ತಿಗಾಗಿನ ಇಲ್ಲ ಅಸ್ತಿಗಾಗಿನ? ಹಣಕ್ಕಾಗಿ ಕೆಲಸ ಮಾಡಿದ್ನ ಚಿನ್ನಯ್ಯ? ತೆಮರೂಡಿ ಆಚೆ ಬಂದ ನಂತರ ಕೊಟ್ಟ ಹೇಳಿಕೆಯಾದ್ರೂ ಏನು? ಧರ್ಮಸ್ಥಳ ಕೇಸ್ ಬಗ್ಗೆ ಅಣ್ಣಾಮಲೈ ಅಭಿಪ್ರಾಯ. ನಮಸ್ಕಾರ ವೀಕ್ಷಕರೇ, ಸಿಆರ್ಪಿ ಕ್ರಿಯೇಷನ್ಗೆ ಸ್ವಾಗತ. ಇನ್ನ ಮೊದಲನೇದಾಗಿ SIT ತನಿಖೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ನಮ್ಮ ಒಂದು ಚಾನೆಲ್ ನಲ್ಲಿ. ಈಗ ಮೊದಲನೇದಾಗಿ ವಿಷಯ ತಗೊಳ್ಳೋಣ ಅಂದ್ರೆ, ಎಲ್ಲರಿಗೂ ಕೂಡ ತುಂಬಾ ಆಶ್ಚರ್ಯಚಕಿತವಾಗಿರುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅಂದ್ರೆ ಸುಜಾತಾ ಭಟ್ ಅವರ ವಿಷಯ. ಎಲ್ಲರೂ ಕೂಡ ಮ್ಯಾಜಿಕ್ ಅಜ್ಜಿ ಅಂತ ಕರೀತಾ ಇದ್ದಾರೆ. ಆ ಒಂದು ಅಜ್ಜಿಯ ಕಥೆನೇ ಹೇಳಬೇಕು. ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅದು ಇಷ್ಟು ಬೇಗ ಅದು ಹೀಗೆ ಸುಳ್ಳಾಗುತ್ತೆ ಅಂತ ನಾವು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಎಷ್ಟೋ ಜನ ಅವರ ಪರವಾಗಿ ನಿಂತಿರುವಂತಹ ಎಷ್ಟೋ ಜನ ತಲೆ ತಗ್ಸುವಂತಹ ಕೆಲಸನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ನಂಬಿ ಈ ಅಜ್ಜಿ ಈ ವಯಸ್ಸಲ್ಲಿ ಅಸ್ಥಿ ಕೇಳ್ಕೊಂಡು ಬಂದಿರೋದು ನಿಜಾನೇ. ಯಾಕಂದ್ರೆ ವಯಸ್ಸಾಗಿದೆ, ಕೊನೆ ಪಕ್ಷ ನನ್ನ ಮಗಳು ಮುಖ ನೋಡಕ್ಕಾದ್ರೂ ಸಿಗ್ಲಿಲ್ಲ, ಕೊನೆ ಪಕ್ಷ ಅಸ್ಥಿನಾದ್ರೂ ಸಿಕ್ಕರೆ ಅದಕ್ಕಾಗುವಂತ ಶಾಂತಿಗಳನ್ನ ಮಾಡಿಸಿ ಈ ಅಜ್ಜಿ ಸಾಯೋ ಏಜು ನೆಮ್ಮದಿಯಾಗಿ ಸಾಯ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇವ್ರು ಬಂದಿರ್ತಾರೆ ಅಂತ ಪ್ರತಿಯೊಬ್ರು ಕೂಡ ಇವ್ರಿಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ತರ ಮಾತಾಡಿದ್ದಾಯ್ತು. ಅದಾದ್ಮೇಲೆ ಗೊತ್ತಾಗ್ತಾ ಇರೋದು ಈ ಅಜ್ಜಿಗೆ ಈ ವಯಸ್ಸಲ್ಲಿ ಬೇಕಾಗಿರೋದು ಮಗಳು ಅಥವಾ ಇನ್ನೊಂದ್ರ ಮುಕ್ತಿನೋ ಅಥವಾ ಇವ್ರ ಜೀವದ ಮುಕ್ತಿನೋ ಅಲ್ಲ, ಇವ್ರಿಗೆ ಬೇಕಾಗಿರೋದು ಆಸ್ತಿ ಅಂತ. ಒಂದು ಅವತ್ತಿಂದ ಇಲ್ಲಿವರೆಗೂ ಇವ್ರು ಮಾಡಿರೋದನ್ನ ನೋಡಿದ್ರೆ ಸೀರಿಯಸ್ಲಿ ಯಾರೋ ಯಂಗ್ಸ್ಟರ್ಸ್ಗಳು ಕೂಡ ಈ ತರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಏಜ್ ಅಲ್ಲಿ ಇವ್ರು ಇಷ್ಟೊಂದು ಧೈರ್ಯ ತಗೊಂಡು ಮಾಡಿರೋದನ್ನ ಸೀರಿಯಸ್ಲಿ ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಿಲ್ಲ. ಎಷ್ಟೋ ಯುವಕರು ಎಷ್ಟೋ ಜನ ಇವ್ರನ್ನ ಅಯ್ಯೋ ಪಾಪ ಇವ್ರು ಹೀಗ್ ಮಾಡಿದ್ರ, ಹೀಗೂ ಆಗಿದ್ಯಾ ಅನ್ನೋ ತರ ಪಾಪ ಅನ್ನೋಂಥ ಕಥೆನೇ ಹೇಳ್ಬಿಟ್ರು. ಬಂದಿದ್ದಂತೆ ಅವ್ರ ಮಗಳು ಕಿಡ್ನಾಪ್ ಆಗಿದ್ದಂತೆ, ಇವ್ರನ್ನ ಕೈ ಕಟ್ಟಿದ್ದಂತೆ, ಅದ್ರ ಗಾಯ ಆಗಿರೋದಂತೆ, ತಲೆಗೆ ಹೊಡೆದಿದಾರಂತೆ, ಅಲ್ಲೂ ಗಾಯ ಆಗಿರೋದಂತೆ, ಮತ್ತೆ ಎಲ್ಲೋ ಹೋಗಿದಾರಂತೆ, ಇನ್ಯಾರೋ ಹೋಗಿ ಅಡ್ಮಿಟ್ ಮಾಡಿದ್ರಂತೆ ಯಾವ್ದೋ ಹಾಸ್ಪಿಟಲ್ ಅಲ್ಲಿ. ಇವ್ರು ಕೋಮಾದಲ್ಲಿದ್ರಂತೆ. ಅದಾದ್ಮೇಲೆ ಕೋಮಾಯಿಂದ ಎದ್ದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ನೋಡಿದ್ರೆ ಮನೆ ಅಷ್ಟನ್ನು ಕೂಡ ಸುಟ್ಟು ಹಾಕಿದ್ರು, ಯಾವುದೇ ರೀತಿಯಾದಂತಹ ಕ್ಲೂನು ಬಿಡ್ದ ಹಾಗೆ ಅನ್ನೋ ರೀತಿ ಹೇಳಿಕೆನ ಕೊಟ್ಟು ಇಷ್ಟು ದಿನ ಇವ್ರ ಪರ ನಿಂತಿರೋ ಅಷ್ಟೋ ಜನ ಕೂಡ ನಂಬೋ ತರ ಮಾಡಿ ಈಗ ಅಷ್ಟೋ ಜನ ಯಾರ್ಯಾರೆಲ್ಲ ಇವ್ರ ಪರವಾಗಿ ನ್ಯಾಯ ಕೇಳಿದ್ರು. ಒಂದು ಅಜ್ಜಿ ಆ ಒಂದು ಏಜ್ ಅಲ್ಲಿ ಬಂದ್ರೆ ನಾವು ಪೊಲೀಸ್ನವ್ರನ್ನೆಲ್ಲ ಆ ತರ ಎಲ್ಲ ಮಾತಾಡಿದಾರಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅನ್ನೋ ಲೆವೆಲ್ಗೆ ನಮ್ಮನ್ನೆಲ್ಲ ಮಾತಾಡ್ಸೋ ತರ ಇವ್ರೊಂದು ಸುಳ್ಳು ಕಥೆನ ಸೃಷ್ಟಿ ಮಾಡ್ತಾರೆ ಅಂತ ಇದುವರೆಗೂ ಯಾರು ಕೂಡ ನಮ್ಮ ಕರ್ನಾಟಕದ ಜನತೆ ಅಂತೂ ಅನ್ಕೊಂಡೇ ಇರ್ಲಿಲ್ಲ. ಅಂಥ ದೊಡ್ಡ ಸುಳ್ಳು ಇಂಥ ಒಂದು ಕಥೆನ ಕಟ್ಟೋದಕ್ಕೆ ಇವ್ರಿಗೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ನೀವೆಲ್ಲ ನೋಡಿದೀರಾ ಸುಜಾತಾ ಭಟ್ ಅವ್ರು ಹೇಳಿದಂತಹ ಕಥೆನ. ಎಷ್ಟೋ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟು ನನ್ನ ಮಗಳು ಅಸ್ಥಿನಾದ್ರೂ ಕೊಡಿ ಫೈನಲಿ ಅಂತ ಎಲ್ಲ ಕೇಳಿದ್ದಾರೆ. ಅದಾದ್ಮೇಲೆ ಮತ್ತೊಂದು ಸಂದರ್ಶನ ಕೊಡ್ತಾರೆ ರೀಸೆಂಟ್ಲಿ. ಏನಪ್ಪಾ ಅಂದ್ರೆ, ಇಲ್ಲ ಇದನ್ನೆಲ್ಲ ನಾನು ಹೇಳಿದ ಸುಳ್ಳು, ಅನನ್ಯ ಭಟ್ ಅಂತಾನೆ ಇರ್ಲಿಲ್ಲ, ಅವಳು ನನ್ನ ಮಗಳೇ ಅಲ್ಲ, ನನ್ಗೆ ಹೇಳ್ತಿದ್ದು ಇಂತಿಂಥವ್ರು, ಹಾಗಾಗಿ ನಾನು ಬಂದು ಹೇಳಿದ್ದು ಅಷ್ಟೇ, ಹೆದರಿಸಿ ಬೆದರಿಸಿ ಹೇಳ್ತಿದ್ರು ಅಷ್ಟೇ ಅಂತ. ಅದಾಗಿ ಕಾರಲ್ಲಿ ಕುತ್ಕೊಂಡು ಸಂದರ್ಶನ ಕೊಟ್ಟು ಅದಾದ್ಮೇಲೆ ಒಂದು ನ್ಯೂಸ್ ಚಾನಲ್ಗೆ ಹೋಗಿ ಅಲ್ಲೂ ಕೂಡ ಹೇಳಿಕೆನ ಕೊಟ್ಟು ಮನೆಗೆ ಬಂದಾದ್ಮೇಲೆ ಯಾವಾಗ ಟೆಲಿಕಾಸ್ಟ್ ಆಯಿತು ಆವಾಗ ನಾನು ಹೇಳಿದ್ದು SIT ತನಿಖೆ ಆದ್ಮೇಲೆ ಪ್ಲೇ ಮಾಡಿ ಅಂತ. ನಿಮ್ಗೆ ಯಾರು ಹೇಳಿದ್ದು ಈಗಲೇ ಪ್ಲೇ ಮಾಡೋಕ್ಕೆ? ನಾನು ಕೊಟ್ಟಿರೋಂಥ ಇಂಟರ್ವ್ಯೂನ ಹಾಗೆ ಹೀಗೆ ಅಂತ ಜಗಳ ಮಾಡ್ತಾರೆ. ಅದಾದ್ಮೇಲೆ ನಮಗೆ ಗೊತ್ತಿರಲಿಲ್ಲ ನೀವು ಹೀಗೆ ಹೇಳಿದ್ದು ಅಂತ. ನೀವು ಇಂಟರ್ವ್ಯೂ ಕೊಟ್ಟಿರೋದೇ ಪ್ಲೇ ಮಾಡೋದಕ್ಕಲ್ವಾ, ಹಾಗಾಗಿ ನಾವು ಮಾಡಿದೀವಿ, ಹಾಗಾಗಿ ನಾವು ಹಾಕಿದೀವಿ ಅಂತ ಹೇಳಿದ್ರೆ ಇಲ್ಲ SIT ಆದ್ಮೇಲೆ ಹಾಕ್ಬೇಕು, ಇವಾಗ ಹಾಕಿದಿರ ಅಲ್ವಾ, ನಾನ್ ನಿಮ್ಮ ವಿರುದ್ಧ ಹೇಳಿಕೆನ ಕೊಟ್ರೆ ಏನ್ ಮಾಡ್ತೀರಾ? ಇಲ್ಲ ನೀವೇ ಒತ್ತಾಯದ ಮೇರೆಗೆ ಮಾಡ್ಸಿದೀರಾ ಅಂತ ನಾನು ಹೇಳಿಕೆ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿರೋದು ಕೂಡ ಕಾಲ್ ರೆಕಾರ್ಡ್ನ ಪ್ಲೇ ಮಾಡಿದ್ದಾರೆ. ನಂದೇ ಚಾನಲ್ ಅಲ್ಲಿ ಕಾಲ್ ರೆಕಾರ್ಡ್ ಇದೆ, ಅದನ್ನು ಕೂಡ ನೀವು ಕೇಳಬಹುದು. ಇಷ್ಟೆಲ್ಲ ಆದ್ಮೇಲೆ ಯಾರನ್ನ ನಂಬಬೇಕು? SIT ತನಿಖೆಯವರು ಹೇಗ್ ತನಿಖೆ ಮಾಡ್ತಾರೆ, ಎಷ್ಟು ಸತ್ಯ ಇದೆ, ಯಾರು ಕೊಟ್ಟಿರುವಂತಹದ್ದು, ಈಗ ಬಂದಿರುವಂತಹ ಬೇರೆ ಬೇರೆ ದೂರುಗಳ ಮೇಲೂ ಕೂಡ ನಮಗೆ ಡೌಟ್ ಶುರು ಆಗುತ್ತೆ. ಇದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು, ಯಾರ್ಯಾರು ಯಾವ್ಯಾವ್ದಕ್ಕೋಸ್ಕರ ಬಂದಿದ್ದಾರೆ, ಇಲ್ಲಿ ಯಾರಿಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ, ನಿಜಾನ ಹೇಳ್ತಿರೋರು ಯಾರು ಸುಳ್ಳು ಹೇಳ್ತಿರೋರು ಯಾರು ಅನ್ನೋ ಡೌಟ್ ಶುರು ಆಗೋಗುತ್ತೆ. ಇಷ್ಟೆಲ್ಲ ಆದ್ರೂ ಈ ಸುಜಾತಾ ಭಟ್ ಏನ್ ಹೇಳ್ತಾರೆ, ಮತ್ತೆ ನೀವ್ ಹೀಗೆ ಮಾಡಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ರೀತಿನಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇವ್ರಿಗೆ ಏನ್ ಹೇಳ್ಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇದಿಷ್ಟು ಸುಜಾತಾ ಭಟ್ ಅವ್ರ ಕತೆ ಆದ್ರೆ
ಇನ್ನ ಮತ್ತೆ ಏನು ನಮ್ಮ ಮಹೇಶ್ ತಿಮರೋಡಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರನ್ನ ಪೊಲೀಸ್ನವರು ವಶಕ್ಕೆ ಪಡೆದ ನಂತರ ಜೈಲಿಗೆ ಕಳಿಸಲಾಗಿತ್ತು. ಅದಾದ್ಮೇಲೆ ಈಗ ಬೇಲ್ ಆಗಿದೆ. ಬೇಲ್ ಆಗಿ ಅವರು ವಾಪಸ್ ಬರಬೇಕಾದ್ರೆ ಜನಸಾಗರನೇ ಅಲ್ಲಿ ಸೇರಿರುವಂತದ್ದು. ಅಲ್ಲಿ ಮಾತನಾಡ್ತಾ ಏನ್ ಹೇಳಿದ್ದಾರೆ ತಿಮರೋಡಿ ಅವರು, ಈ ಕೃಷ್ಣ ಹುಟ್ಟಿರೋದೇ ಜೈಲಿನಲ್ಲಿ. ಸೊ ಜೈಲಿನಿಂದ ಕೃಷ್ಣ ಆಚೆ ಬಂದಾಗಿದೆ, ಕೃಷ್ಣನ್ ತರ ನಾನು ಆಚೆ ಬಂದಾಗಿದೆ. ಇವಾಗ ಏನಿದ್ರು ದುಷ್ಟರ ಸಂಹಾರ ಅಷ್ಟೇ, ಅಂದ್ರೆ ದುಷ್ಟರ ಟೈಮ್, ಇವಾಗ ನನ್ನ ಟೈಮ್ ಮುಗೀತು, ಇವಾಗ ಏನಿದ್ರು ದುಷ್ಟರ ಅಥವಾ ಕೆಟ್ಟವರ ಟೈಮ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನನ್ನ ವಿರೋಧ ಆಗ್ಲಿ ಅಥವಾ ನಿಮ್ಗಳು ನನಗೇನ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮೆಲ್ಲರ ವಿರೋಧ ಏನಿದ್ರು ಅನ್ಯಾಯದ ಪರವಾಗೋ ಹೊರತು ಯಾವುದೇ ಧರ್ಮ, ಜಾತಿ ಅಥವಾ ಯಾವುದೇ ಒಂದು ಸಮೂಹಕ್ಕೆ ಸೇರಿದ್ದು ಅಥವಾ ಯಾವುದೋ ದೇವಸ್ಥಾನದ ವಿರೋಧನೂ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರುವಂತಹ ವಿರೋಧ ಬರೀ ಅನ್ಯಾಯದ ಪರ. ಸೊ ಹಾಗಾಗಿ ನಮ್ಗೆ ಯಾವಾಗ್ಲೂ ಜಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು. ಇದರ ಮಧ್ಯ ಈ ಹಿಂದೆ IPS ಅಧಿಕಾರಿಯಾಗಿದ್ದಂಥವರು ಹಾಗೆ ಬಿಜೆಪಿ ತಮಿಳುನಾಡಿನ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಂಥ ಅಣ್ಣಾಮಲೈಯವರು ಮಹತ್ವದ ಸಂದೇಶವನ್ನ ರವಾನಿಸಿರುವಂಥದ್ದು. ಏನಪ್ಪಾ ಅಂದ್ರೆ, ಈ ಮುಸುಕುದಾರಿ ಯಾರಿದ್ದಾರೆ ಆ ವ್ಯಕ್ತಿಯ ಬಂಧನವನ್ನ ಪ್ರಕರಣದ ಅಂತ್ಯ ಅಂತ ನೋಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇವನನ್ನ ಏನ್ ಚಿನ್ನಯ್ಯ ಅಂತ ಹೇಳ್ತಾ ಇದೀವಿ, ಅವರನ್ನ ಬಂಧನ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಲ್ವಾ, ಈ ಅರೆಸ್ಟ್ ನ ಇದೇ ಕೇಸ್ನ ಎಂಡ್, ಈ ಕೇಸ್ ಮುಗ್ದೋಯ್ತು ಅನ್ನೋ ತರ ನಾವು ನೋಡೋದಕ್ಕೆ ಆಗೋದಿಲ್ಲ. ಇದು ಶುರು ಕೂಡ ಆಗಿರ್ಬೋದು ಅಥವಾ ಮಧ್ಯಂತರ ಕೂಡ ಆಗಿರ್ಬೋದು. ಅದ್ರ ಜೊತೆಗೆ ಎಲ್ಲರೂ ಹೇಳೋ ಹಾಗೆ ಈಗ ತಾನೇ SIT ತನಿಖೆ ಶುರುವಾಗಿರುವಂತದ್ದು ಅಂತ. ಇನ್ನು ಮೇಲ್ ಗೊತ್ತಾಗ್ಬೇಕು ಸಿಕ್ಕಿರುವಂತ ಬರಿಯಲ್ಸು ಇವೆಲ್ಲ ಒಟ್ಟುಗೂಡಿ ಅವ್ರು ಏನೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಇವಾಗ ನಿಜವಾಗ್ಲೂ ತನಿಖೆ ಶುರುವಾಗಿ ಸತ್ಯಾಸತ್ಯತೆಗಳು ಆಚೆ ಬರುವಂತದ್ದು. ಹಾಗಾಗಿ ಅವ್ರು ಹೇಳಿರುವಂತದ್ದು ಈ ಒಂದು ಅರೆಸ್ಟ್ ನ ನಾವು ಕೇಸ್ನ ಅಥವಾ ಈ ಒಂದು ತನಿಖೆಯ ಎಂಡ್ ಅಂತ ನೋಡೋದಕ್ಕೆ ಆಗೋದಿಲ್ಲ ಅಂತ. ಅದ್ರ ಜೊತೆಗೆ ಅವನಿಗೆ ಯಾರು ಮಾರ್ಗದರ್ಶನ ನೀಡಿದ್ರು, ಹೀಗ್ ಮಾಡು, ಹೀಗೆ ಹೇಳು, ಇದೇ ತರ ಮಾಡು ಅಂತ ಯಾರೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ, ಅದಲ್ಲದೆ ಅವನಿಗೆ ಯಾರು ಹಣಕಾಸಿನ ನೆರವನ್ನ ಒದಗಿಸಿದ್ದಾರೆ, ಅವನಿಗೆ ಯಾರ್ಯಾರೆಲ್ಲ ಹಣಕಾಸನ್ನ ಕೊಡ್ತೀವಿ ಈ ತರ ಹೇಳಿದ್ರೆ ಅಥವಾ ಇದನ್ನೆಲ್ಲ ಮಾಡಿದ್ರೆ ಅಂತ ಹಣಕಾಸಿನ ಆಸೆನ ಅಥವಾ ಆಮಿಷನ ಯಾರಾದ್ರೂ ತೋರಿಸಿದಾರ, ಅದು ಕೂಡ ಆಚೆ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಧರ್ಮಸ್ಥಳವನ್ನ ದೂಷಿಸೋದ್ರಿಂದ ಯಾರಿಗ್ ಲಾಭ ಆಗುತ್ತೆ. ಈಗ ಧರ್ಮಸ್ಥಳ ಅನ್ನೋ ಒಂದು ಪ್ರದೇಶ ಅಲ್ಲದೆ, ಅದೊಂದು ಊರು ಅಲ್ಲದೆ, ಧರ್ಮಸ್ಥಳ ಅನ್ನೋ ಒಂದು ಕ್ಷೇತ್ರ ಕೂಡ ಬರ್ತಾ ಇರುವಂತದ್ದು. ಇದನ್ನ ದೂಷಿಸೋದ್ರಿಂದ ಯಾರಿಗೆಲ್ಲ ಉಪಯೋಗ ಆಗ್ತಾ ಇದೆ, ಏನೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕು ಅನ್ನೋ ರೀತಿನಲ್ಲಿ ಅವರು ಹೇಳಿರುವಂತದ್ದು. ಇವು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ನಮ್ಮ ಸದ್ಯದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಊತು ಹಾಕಲು ಬಯಸ್ತಾ ಇರುವಂತಹ ಪ್ರಶ್ನೆಗಳಾಗಿವೆ ಅನ್ನುವಂತಹ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅದರ ಜೊತೆಗೆ ಈ ಪಿತೂರಿಯ ನಿಜವಾದ ಸೂತ್ರಧಾರಿಗಳನ್ನ ಬಹಿರಂಗಪಡಿಸ್ಬೇಕು, ಮತ್ತೆ ಅವರನ್ನೇ ಈ ಒಂದು ಎಲ್ಲಾ ಪಿತೂರಿಗೆ ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನುವಂಥ ಅವರ ಒಂದು ಅಭಿಪ್ರಾಯವನ್ನ ಅಣ್ಣಾಮಲೈ ಅವರು ಹೇಳ್ಕೊಂಡಿರುವಂಥದ್ದು. ಇದು ಅವರು ಕೊಟ್ಟಿರುವಂತಹ ಹೇಳಿಕೆ. ಹೇಳೋದಾದ್ರೆ, ದೂರುದಾರ ಭೀಮಾ ಅಥವಾ ಇವಾಗಿನ ಏನು ಅಪರಾಧಿ ಚಿನ್ನಯ್ಯ ಯಾರಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರನ್ನ SIT ತಂಡ ವಶಕ್ಕೆ ಪಡೆದುಕೊಂಡು 19 ಗಂಟೆಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡಿರುವಂಥದ್ದು. ಅದರ ಜೊತೆಗೆ SIT ತಂಡ ಅವರನ್ನ 10 ದಿನಗಳ ಕಾಲ ವಶಕ್ಕೆ ಪಡೆದಿದ್ದಾರೆ. ಈ 19 ಗಂಟೆಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ಮಾಡಿದ ನಂತರ ಅವನನ್ನ ಅಪರಾಧಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಪರಾಧಿ ಆದ್ಮೇಲೆ ಮುಸುಕ್ನೆಲ್ಲ ತೆಗೆದು ಅವನ ಐಡೆಂಟಿಟಿನ ರಿವೀಲ್ ಮಾಡಿರುವಂತದ್ದು. ಅವನು ಚಿನ್ನಯ್ಯ ಅನ್ನೋ ಒಂದು ಐಡೆಂಟಿಟಿನ ರಿವೀಲ್ ಮಾಡಿದ್ದಾರೆ. ಹಾಗೆ ಅವ್ರ ಬಗ್ಗೆ, ಅವರು ತಮಿಳ್ನಾಡಲ್ಲಿ ಇದ್ದಿದ್ದಂಥದ್ದು, ಅವರ ಮದುವೆ ಬಗ್ಗೆ, ಇದೆಲ್ಲವೂ ಕೂಡ ವಿಚಾರಗಳನ್ನ ನೀವು ಎಲ್ಲ ಕಡೆ ನೋಡೇ ಇರ್ತೀರಾ. ಇನ್ನ ಮತ್ತೊಂದು ಹೇಳೋದಾದ್ರೆ, ಅವರ ಅಣ್ಣನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ತನಿಖೆಗೋಸ್ಕರ. ಇದಾದ ಮೇಲೆ ಕೆಲವೊಂದು ಮೂಲಗಳಿಂದ ಕೇಳಿ ಬರ್ತಾ ಇರೋದು ಏನು ಅಂದ್ರೆ, ಇದ್ರಲ್ಲಿ ಎಷ್ಟು ಸತ್ಯ ಇದೆ ಅಥವಾ ಎಷ್ಟು ಸುಳ್ಳು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಆದ್ರೆ ಕೇಳಿ ಬರ್ತಾ ಇರೋಂತ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ, ಭೀಮಾ SIT ತಂಡದವರಿಗೆ ಹೇಳ್ಕೊಂಡಿರುವಂತದ್ದು, ನಾನು ಹಣಕ್ಕಾಗಿ ಈ ಒಂದು ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳಿದಾರಂತೆ. ಹಣಕ್ಕಾಗಿ, ಹಣದ ಆಮಿಷನ ಒಡ್ಡಿ ನನ್ನ ಹತ್ರ ಈ ಕೆಲಸ ಮಾಡ್ತಿದ್ದಾರೆ, ನಾನು ಹಣಕ್ಕಾಗಿ ಈ ಒಂದು ಕೆಲಸನ ಮಾಡಿದ್ದೀನಿ ಅಂತ ಭೀಮಾ ಒಪ್ಕೊಂಡಿದ್ದಾರೆ, ಕ್ಷಮಿಸಿ ಚಿನ್ನಯ್ಯ ಒಪ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಅವನು SIT ತಂಡದ ಜೊತೆ ಹಂಚ್ಕೊಂಡಿದ್ದಾನಂತೆ. ಅದರ ಜೊತೆಗೆ ಈ ಏನೇನೆಲ್ಲ ಈ ಕೆಲಸ ಆಯ್ತು, ಇಲ್ಲಿ ಏನೇನೆಲ್ಲ ನಡೀತು, ಅದಕ್ಕೆ ನಾನು ಬರೀ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅನ್ನೋದನ್ನ ಕೂಡ ಒಪ್ಕೊಂಡಿದ್ದಾನಂತೆ. ಯಾರು ಆ ಸೂತ್ರಧಾರಿಗಳು, ಇವನು ಸುಳ್ಳು ಹೇಳಿರೋದೇ ಆದ್ರೆ ಇವನಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗುತ್ತೆ, ಇವನ್ ಸುಳ್ಳು ಹೇಳೋ ಭಯ ಇಲ್ಲದೆ ಅವತ್ತು ಈ ಒಂದು ತನಿಖೆ ನಡೆಯೋದಕ್ಕಿಂತ ಮುಂಚೆ ಕೋರ್ಟ್ ನಲ್ಲಿ
ಒಪ್ಕೊಂಡ, ಅವನಿಗೆ ಗೊತ್ತಿರ್ಲಿಲ್ವಾ ಮುಂಚೆನೆ ನಾನು ಸುಳ್ಳು ಹೇಳಿದ್ರೆ ನನಗೆ ಇದೇ ರೀತಿಯಾದಂತಹ ಶಿಕ್ಷೆಗಳಾಗತ್ತೆ, ಆವತ್ತು ಕೋರ್ಟ್ನಲ್ಲಿ ಇದ್ದಂತಹ ಲಾಯರ್ಗಳು ಇವನಿಗೆ ತಿಳಿಸಿ ಹೇಳಿಲ್ವಾ, ನೀನ್ ಹೇಳ್ತಾ ಇರೋದು ತಪ್ಪು ಅಂತ ಗೊತ್ತಾದ್ರೆ ನಿನ್ಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು, ಇದೆಲ್ಲವೂ ಕೂಡ ನಮಗೆ ಕಾಡುವಂತಹ ಪ್ರಶ್ನೆಗಳು. ಅದಲ್ಲದೆ ಎಷ್ಟೋ ಇವನ್ ಹಿಂದೆ ಅವ್ರಿರ್ಬೋದು ಇವ್ರಿರ್ಬೋದು ಅಂತ ಬೇರೆ ಬೇರೆ ಏನು ಮನುಷ್ಯರ ಮೇಲೆ ನಮಗೆ ಅನುಮಾನಗಳು ಕೂಡ ಸೃಷ್ಟಿ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಇವ್ರ ಹಿಂದೆ ಯಾರಿದ್ದಾರೆ, ಇವ್ನು ಹೇಳ್ತಿರೋದು ಸುಳ್ಳ ನಿಜನ ಅನ್ನೋದು ನಮಗೆ SIT ಮೂಲಕವೇ ಗೊತ್ತಾಗಬೇಕು. ಅವ್ರು ಅಫಿಷಿಯಲ್ ಆಗಿ ಯಾವಾಗ ಹೇಳ್ತಾರೆ ಆವಾಗಲೇ ನಮಗೆ ಕನ್ಫರ್ಮೇಶನ್ ಸಿಗುವಂಥದ್ದು. ಇದಿಷ್ಟು ಈ ಹೊತ್ತಿನ ಮಾಹಿತಿ SIT ತನಿಖೆಯ ಬಗ್ಗೆ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.